ಬೆಂಡ್ಲಿ ಯಾವಾಗ ಬಂದ್ರು ಕದ ಬಡ್ಕೊಂಡ ಇರ್ತಾಳ ನೋಡತ್ತಾಗ. ಸಿಗಲಿಕ್ಕೆ ಪ್ರೇಮಿ ಮಾಡ್ತಾನಿಕಿನ ಹಲಬೀರಿನ ತಲೆ ಹಿಡ್ಸಾಕತ್ತಾಗ. ಕೂದ್ಲದಾವೇನ್ರವ? ಅಯ್ಯೋ ನೀನ ಓದ್ರಿದ್ದೆ? ನಾನ ರೀ ಅಕ್ಕ ಓದ್ರಿದ್ದೆ. ಕೂದ್ಲದನ್ರಿ? ಅಯ್ಯೋ ನೀನ್ ಹಾಕಿಕತ್ತ ಅಲ್ಲ ಕೂದ್ಲ ಪಿನ್ನ ಮಾರಿದ್ದಂಗದಿಯಾ ನೀನು? ಯಾವ್ದ ಆಫೀಸ್ ಮೇಡಮ್ ಬಂದಂಗ ಬಂದಿವ. ಅಲ್ಲ ನಿನ್ನ ಚಸ್ಮಾ ನಿನ್ನ ಅಂಗಿ ನಿನ್ನ ಹಕ್ಕಿಕತ್ತು ನೋಡಿದ್ರೆ ಯಾರಿಗೆ ಅನಿಸ್ತತಿ ಹೇಳಂಗ? ಯಾಕ್ರಿ ಯಾಕಾರ ನೀವು ಹಾಕೋರಲ್ಲ ಯಾರು ಬೇಡ ಅಂತಾರೆ? ಯಾಕ ಕೂದ್ಲ ಪಿನ್ನ ಮಾರೋರು ಚಸ್ಮಾ ಹಾಕೋಬಾರ್ದಂತೈತೇನ್ರಿ? ಕಮ್ಮನ ಅಂಗಿ ಕಮ್ಮನ ಅರಿವಿ ಹಾಕೋಬಾರ್ದಂತೈತಿ? ಅವ್ರವ್ರ ಇಷ್ಟ ರೀ ಅದು. ಶಾಂತಕ್ಕ ಕೂದ್ಲದವ್ರು ಯಾರು ಬಂದ್ರೆ ಒಂಚೂರು ಹೇಳ್ರಿವ, ನಮಗೂ ಇಲ್ಲಿ ಯಾರು ಬರೋದೇ ಇಲ್ಲ ಅಂತೇಳಿ ಅಂತಿದ್ಲು. ಹೇಳ್ಬೇಕು ತಡಿ ಪಾಪ. ಯವ್ವ ಕೂದ್ಲ ಅಲ್ಲಿ ಒಬ್ರು ಮನ್ಯಾಗ ಅದಾವು, ಬಾ ನಾನು ಹಿಂದೆ ಬಾ. ನಡ್ರಿ ಅಕ್ಕಾರ ಹೋಗೋಣ. ನನಗೂ ಬೆಳಗಿಂದ ಅಡ್ಡಾಡಿ ಸಾಕಾಗಿ ಹೋಗೈತ ತಗ ನಡ್ರಿ. ರೇಣವ ಎಲ್ಲೋಗಿದ್ದೆ? ಅಲ್ಲ ಅಂಗಡಿ ಬಾಕಿ ಕಂಡಾಬಿಟ್ಟು ಉದ್ರಿ ಇಟ್ಟಿ ಬಂದು ಕೊಡಬಾರ್ದನ ಅದ್ರದ್ದು. ಮತ್ತೆ ನೋಡಿದ್ರೆ ಹುಡುಗರು ಕಳ್ಸಿರ್ತೀವ ಮೊಮ್ಮಕ್ಕಳನ್ನ ಅತ್ತೊಂಬೋಗಿ ಇತ್ತೊಂಬರೋಗ ಅಂತೇಳಿ ಲೆಕ್ಕ ಬರ್ದು ಪುಸ್ತಕ ಖಾಲಿ ಆಗಕತ್ತು, ಪೆನ್ನಿ ನಿಂಗೆ ಖಾಲಿ ಆಗಕತ್ತು. ರೊಕ್ಕ ಯಾವಾಗ ಕೊಡ್ತೀಯ ನೋಡು, ಬಡ ಬಡ ಕೊಟ್ಟು ಮುಟ್ಟಿಸ್ರೇವ, ನಾವೇ ಮಾಲ್ ತಂದು ಹಾಕನ ಬೇಡ. ಅಯ್ಯೋ ದೇವ್ರೆ, ಮೈಕ್ ಹಾಕೊಂಡು ಏನೋ ಡಂಗ್ರ ಬರ್ಸ್ಕೊಂತ ಉರ್ತು ಮಾಡ್ಯಾಡ್ಬಿಡು. ರೇಣೋ ರೊಕ್ಕ ಕೊಡ್ಬೇಕ್ರಿ ಅಂತೇಳಿ ಎಟ್ಟು ಕೊಡ್ಬೇಕು ನಾನು? ಏನ್ ₹1,00,000 ₹1,00,000 ಕೊಡ್ಬೇಕನ್ನ ನಾನು? ಶಿಳ್ಳಿ ಮಿಳ್ಳಿ ಕೊಡೋದು ಒಂದು 2-3 ಸಾವಿರ ರೂಪಾಯಿ ಕೆಟ್ಟ ಮಾತಾಡ್ತೀಯ ತಾಯಿ ನೀನು. ಏನ್ ನೀನ್ ಊರ್ ಬಿಟ್ಟು ಹೊಡಕೆ ನಾ ಊರ್ ಬಿಟ್ಟು ಹೊಡಕೇನೆ? ಕೊಡ್ತೇನೆ ತಗೋ, ಎಲ್ಲಾರು ಓಡ್ ಹೊಂಟೇನೆ ಕೊಡ್ತೇನೆ. ಅಯ್ಯೋ ಕೊಡ್ತೇನೆ ಅನ್ನಕತ್ತು 2 ಉಗಾದಿ ದಾಟಿದ್ವು, ಇನ್ನೂ ನೀನ್ ರೊಕ್ಕ ಬರ್ವಲ್ತು. ಮತ್ತೆ 2025 ಮುಗಿದ್ ಮುಂದಿನ ತಿಂಗಳು 2026 ಬಂತು, ನಿಂದ ಇನ್ನೂ ರೊಕ್ಕ ಮುಟ್ವಲ್ದು. ಯಾವಾಗ ಕೊಡ್ತೀಯವ ನೀನು? ಕೊಡು ನೋಡಿ ನಮ್ಗೆ ಹಿಂಗ ಅಂಗಡಿಯಾಗ ಇನ್ನೂ ಏನಾರು ತೊಗೊಳಕ್ ಬಂದ್ರೆ ಮತ್ತೆ ನಾ ಇನ್ನ ಹಿಂಗ ಹೇಳಕ್ಕೆ ನಾನು ಮೊದ್ಲು ಹಳೆ ಬಾಕಿ ಕೂಡ ಆಮ್ಯಾಗ ಕೊಡ್ತೇನೆ ಅಂತೇಳಿ. ಮತ್ತೆ ಹಳೆ ಬಾಕಿ ಏನು ಬಿಡ್ತೇನೆ ಅಂತ ತಿಳ್ಕೊಬೇಡ, ಅದು ಬೇಕು ನನಗೆ ರೊಕ್ಕ. ಬರೀ ಇದಾತ್ ನಿಮ್ಮ ರಾಡತ್ತಾಗ, ಬರೀ ಕೇಳಿ ಸಾಕಾಗ ಹೋತ್ ನಮ್ಗಂತೂ ಅತ್ತಾಗ. ಯಾವಾಗ ಕೊಡ್ತೀರಿ ಏನ ರೊಕ್ಕ ನಂಗೆ ತಗ? ಅಲ್ಲ ಒಬ್ಬ ಕೂದಲುಗಾರಕ್ಕೆ ಮುಂದೆ ನಾನು ಮರ್ಯಾದೆ ತೆಗಿಯಕತ್ತೀಯಲ್ಲ ನೀನು. ಕೊಡ್ತೇನೆ ತಗೋ, ಎಲ್ಲೋಕತ್ತಿ ಕತ್ತಿ ನಿಂದೊಂದು. ಅಲ್ಲ ಇಂಥ ದೇವ್ದಂತ ಮನಿ ಕಟ್ಸಿಯವ, ಮನಿ ಕಟ್ಟಿಸಿ ನಂದೊಂದು 2-3 ಸಾವಿರ ರೂಪಾಯಿ ಬರ್ಬೇಕಾದ ಉದ್ರಿಗೆ ಬಾಯ್ ಬಿಡಾತಿಯಲ್ಲ. ದೇವ್ರು ಏನು ಕಡಿಮೆ ಮಾಡ್ಯ ನಿನಗೆ? ಇಲ್ಲೋಡ ಹಂಗೆ ಯಾವತ್ತು ರೊಕ್ಕ ಇದ್ದೂ ಇಲ್ಲ ಅನ್ಬಾರ್ದು ನೋಡು. ರೊಕ್ಕ ಮುಖ್ಯ ಅಲ್ಲ, ಮನುಷ್ಯ ಮುಖ್ಯ ತಿಳ್ಕೊ. ಫಸ್ಟ್ ರೊಕ್ಕಲ್ಲ ಮುಖ್ಯ, ಮನುಷ್ಯ. ರೊಕ್ಕಲ್ಲ ಮುಖ್ಯ ಜೀವನ, ಮನುಷ್ಯ ಮುಖ್ಯ. ಬಾರವ ಎಲ್ಲೋ ಹೊಡ್ಬಿಟ್ಟಿ ಬಾ, ಮಾಡ್ತೀನಿ ನಿನ್ನೆ ಮುದ್ರಿ ಕೇಳಕ್. ಈಗ ಇದು ಹೆಂಗಾರ ಮಾಡಿ ಕೊಟ್ಟಿದ್ದನ್ನ ಕಡೆಯಲ್ಲಿ ಮಾಡ್ಕೊಂಡು ನೀನು ಬುದ್ಧಿ ಕಲಿಸ್ತೀನಿ. ರೀ ಇಲ್ಲೋಡ್ರಿ, ಈಕಿಗೆ ₹1 ಕ್ಲಿನಿಕ್ ಪ್ಲಸ್ ಶಾಂಪು ಕೇಳಕ್ ಬಂದ್ರು ಕೊಡ್ಬೇಡ್ರಿ. ನಾನು ಎಲ್ಲಿ ಕೊಡ್ತೇನೆ ಮರೆಯ, ನೀನ ಹಲ್ಕಿಸ್ಕೊಂತ ಕೊಟ್ಟು ಕಳ್ಸಕ್ಕಿ. ನಾನು ಹೇಳೋದನ್ನೆಲ್ಲ ಕೊಡ್ಬೇಡ್ರಿ. ಮದುವೆ ಒಂದು ಮುಗಿತಂದ್ರ ಅವ್ರವ್ರ ಬಾಳೆ ಅವ್ರವ್ರಿಗೆ ಹಚ್ಚಿ ಶಾಂತಕ್ಕ ನೆಮ್ಮದಿಯಾಗಿರ್ಬೇಕಂತ ನೋಡವ. ನನಗಂತರೂ ಅಷ್ಟು ಸಾಕಾಗ್ಬಿಟ್ಟತಿ ಅಂದ್ರೆ ಸಾಕಾಗ್ಬಿಟ್ಟತಿ. ಅಯ್ಯೋ ನಿಂದು ಹಿಂಗಂತಿ, ನಂದೊಂಥರ ಬಾಳೆ. ಒಬ್ಬ ಮಗನ ಮದ್ವೆಗೆ ಹಿಂಗಂತೀನಿ. ಹಿಂಗಾರ ನಾನು ಇನ್ನು 2 ಅದಾವಲ್ಲ, ಒಬ್ಬ ಮಂತ್ರ ಬಿಡಿ ಯಾವ್ದನ್ನ ಮಂಗಳೂರಿಂದ ಬೆಂಗಳೂರಿಂದ ಯಾವ್ದನ್ನ ಒಂದು ಲವ್ ಮಾಡ್ಕೊಂಡು ಕುಂತಾನ, ಇನ್ನೊಬ್ಬ ಇಲ್ಲಿ ಕನೆ ಸಿಗೋಲ್ವ. ಏನು ಮಾಡಬೇಕು ಅಂತೇಳಿ ತಿಳಿವಂತು ನನಗಂತರು. ಹೌದು ಪಾಪ. ಶಾಂತಕ ಬಾರ ಬಾ, ಕೂದ್ಲ ಪಿಂದ ಕೆಂದೆಲ್ಲ ಕರ್ಕೊಂಬಂದೆ ನೋಡು. ಈಕೆ ಈಕೆವಾಗಿಂದ ಕೂದ್ಲ ಮಾರಕ್ ಶುರು ಮಾಡಿದೆ. ಅಲ್ಲ ಕಿರ್ಜಿ, ನೀ ಯಾವ ಕೂದ್ಲ ತಗೊಳಕತ್ತಿ? ಯಾಕ ಶಾಂತಕ ನಿನ್ ಕಣ್ಣಿನ ಕೂದ್ಲ ಪಿನ್ನ ತಗೊಳಕ್ ಕಾಣಕಂತೆ ನಾನು? ನನಗೇನ ಈಕೆ ರೇಣವ ಅಂದ್ಲಲ್ಲ, ಯಾಕ ರೇಣವ? ಹೋಗಲೇ ನೀ ಅಲ್ಲ. ಅಯ್ಯೋ ಇದ್ರ ಗಂಟೆ ಹೇಳಿ ನಾನು ಹಿಂದೆ ಬಂತಲ್ಲ, ಬ್ಯಾರೆ ಹೆಣ್ಮಗಳು ಬಂತು ಬಿಡಯವ ನನ್ನ ಹಿಂದೆ. ಬಂದ್ ನೋಡ್ ಸರಿ ತಗ. ಎಲ್ಲೋಗಿದ್ದೀನಿ ನಾನು ಹಿಂದೆ ಬರಾಕತ್ತಿದ್ದಲ್ಲ? ಅದ ಬರಾತಿದ್ನಿ ರೀ. ಆ ಮುಳ್ಳಿನ ಕಂಟಿಗೆ ಇಷ್ಟು ದಪ್ಪನ ಕೂದ್ಲು 2 ಸಿಕ್ಕಾಕೊಂಡಿದ್ವು. ಆ ಕೂದ್ಲ ತಕೊಳಕ್ ಹೋದೆ. ಈಗ ನೋಡಿ ಶಾಂತಕ. ಚಲೋ ತಡಿವಾ. ಅಲ್ಲ ಪರಕ ನೋಡ, ಈಕಿನ್ನ ಕೂದ್ಲ ಪಿನ್ನ ಆರ್ಸಕ್ಕಿದ್ದಂಗ ಅದಾಳ. ಯಾ ನಮ್ನಿ ಫ್ಯಾಷನ್ ಅದಾಳ. ಚಸ್ಮಾ ನೋಡೋದನ್ನ ಬಣ್ಣದ್ದು ಭಾರಿ ಐತಿ ಬಿಡ. ನಾನು ಅದನ್ನ ವಿಚಾರ ಮಾಡಕತ್ತೇನವ, ಆಕೆ ಮುಂದೆ ನಾವ ಏನಿಲ್ಲ ಬಿಡು. ಏನು ಮಹಿಳಾ ಸಂಘದ ಮೀಟಿಂಗ್ ನಮ್ಮನೆ ಮಕ್ಳ ಕೂಡ್ಬಿಟ್ಟತಿ? ನಮ್ಮ ಹೆಡ್ ಮೇಡಮ್ ಎಲ್ಲಿ ಕಾಣವಲ್ರಲ್ಲ? ಹೆಡ್ ಮೇಡಮ್ ಕೂದ್ಲ ತರಕ್ ಒಳಗೆ ಹೋಗ್ಯಾರ. ಕೂದ್ಲ ತಗೊಂತಾರಂತೀವ್ರ, ಅದ್ರ ಸಂಬಂಧ. ತೋರ್ವಾ ಇಷ್ಟದ ನೋಡ್ ಕೂಲ. ಎಷ್ಟು ಕೊಡ್ತೈತಿ? ಎಷ್ಟು ಬರ್ತೈತಿ ಇದಕ್ಕೆ ರೊಕ್ಕ? ಇದಕ್ಕ ಏಟದಾವ ಇವು? ಈಟದಾವ ಇವು. ಇದಕ್ಕೆ ಏಟ್ ಬಂದತ್ ರೊಕ್ಕ? ಅಯ್ಯ ಮುದ್ದಿ ಮಾಡಿ ಹಾಕ್ಬೇಡ ಯವ್ವ ನೀನ. ಈಡೆ ಕೂದಲದವ ಅವನ್ನ ಎಲ್ಲ ಸುತ್ತಿ ಈಟ್ ಮಾಡ್ತೀನಿ ಸಿಂಬಿನ. ನೋಡು ಬರ್ತೈತಿ ಒಂದು 600-700 ರೂಪಾಯಿ ಅಂತೂ ಕಮ್ಮಿಯಿಂದ ಬರ್ತೈತಿ. ಶಾಂತಕ್ಕ ಕೂದ್ಲಕ್ಕ 10,000 ರೂಪಾಯಿ ಕೆಜಿ ಐತಂತ. ಏನ್ರಿ ಅಕ್ಕಾರ? 10,000 20,000 ಅಕ್ಕಾರ? ಈ ಬೊಗಾಣಿ ಬರ್ತೈತಿ ನೋಡ್ರಿ, ಕೊಡ್ಲಿರಿ? ಅಲ್ಲ ನನ್ನ ಹೆಂಡತಿವು ಕೂದ್ಲು ಒರಿಜಿನಲ್ ಡೂಪ್ಲಿಕೇಟ್ ಅಲ್ವಾ? ಜವರಿಗಿವ್ರಿ ಅಲ್ಲವ. ಮತ್ತೆ ಅವೇನು ಪೂರ ಬೆಳಗುನು ಆಗಿಲ್ಲ, ಮತ್ತೆ ಕರ್ಗೆ ಅದಾವು. ಕಲರ್ ಗಿಲ್ಲರ್ ಹಚ್ಚಿದ್ವಲ್ಲ, ಒರಿಜಿನಲ್ ಕರೆ ಕೂದ್ಲವು ಗೊತ್ತನ? ಅಂತ ಚಲೋ ಕೂದ್ಲಕ್ಕೂ ಬರೀ ಇದೊಂದು ಬೊಗಾಣಿ. ಹೌದು ಅಲ್ವಾ? ಅಷ್ಟು ಕೂದ್ಲಕ್ಕೆ ಇದೊಂದು ಬೊಗಾಣಿ ಬೇಕಾಗಿಲ್ಲ. ನಮ್ ರೊಕ್ಕ ಕೊಡು. ಬರಂಗಿಲ್ರಿ ಅಕ್ಕಾರ. ಶಾಂತಕ ಬ್ಯಾರೆ ಏನಾರ ಐತೆ ನೋಡ. ಬ್ಯಾರೆ ಇದ್ರ ಬಕೆಟ್ ಐತಿ ನೋಡಿ, ತೆಗಿ ನೋಡೋಣ. ಇದನ್ರಿ ಅಕ್ಕಾರ?
ಕಾರ್ಯಕಟ್ನದಾಗ ಸಾರ್ಗೀರ್ ಹಾಕೊಂಡು ಹಾಕಾಕ ಪಲ್ಯಕ್ಕ ಮಸ್ತ್ ಐತ್ ಬಿಡ. ಅಕ್ಕಾರ ಅದು ಬರಂಗಿಲ್ರಿ. ಅಲ್ಲ ಅದು ಬರ್ತೈತೇನ್ರಿ? ಬರಲ್ಲ ಬರಲ್ಲ. ಇದು ಏನದ ಇದು ಬರೋದಿಲ್ರಿ. ಈ ಬೊಗಾಣಿ ಆಟ ಬರ್ತೈತಿ. ಅಲ್ಲ ಇವ ಯಾಕೆ ಬರೋದಿಲ್ಲ? ಬಾ ಮನ್ಯಾರ ಬಂದಿದ್ದ ಒಬ್ಬ 100 ಗ್ರಾಮ್ ಕೂದ್ಲಕ್ಕ 300 500 ಅಂತ ಒದರ್ಕೊಂತ ಬರತ್ತಿದ್ದ ಗೊತ್ತನ. ಅವತ್ತು ಪಾಪ ನಮ್ಮ ಶಾಂತಕ್ಕಗ ಸಿಗ್ಲಿಲ್ಲ ಅವ. ಅಂದ್ರೆ ಒದರ್ಕೊಂಡ್ ಪಾಸ್ಟೆ ಪೀಡೆಗೆ ಹೋಗ್ಬಿಟ್ಟ ಅವ ಗೊತ್ತನ. ಅವೇ 100 ಗ್ರಾಮ್ ಅದಾವನು, ಬರಬ್ಬರಿ ಅರ್ಧ ಕಿಲೋ ಕೂದ್ಲದವು. ತಿಗಿ ಇನ್ನೂ ಹೆಚ್ಚಿಗೆ ಆಗ್ಬೇಕು ರೊಕ್ಕ. ಹಂಗಾರ ಕೆಜಿ 10,000 ಅಂದ್ರೆ ಅರ್ಧ ಕಿಲೋ ಅಂದ್ರೆ ಒಂದು 5,000 ಬರ್ಬೇಕಿತ್ತು. ನೋಡ್ವಾ ಕೊಟ್ರೆ ಈ ಬಕೆಟ್ ಆ ಬೋಗಣಿ ಎರಡು ಕೊಡು, ಇಲ್ಲ ಕೂದ್ಲ ಕೊಡು. ಅಯ್ಯೋ ಅಯ್ಯೋ ದೇವ್ರೆ, ಅಲ್ರಿ ಯಾಕಾರ ಆ ಬಕೆಟೇ ಬರಲ್ಲ ಅನ್ನಕತ್ತೀನಿ, ನೀವು ಎರಡು ಕೊಡು ಅಂತಿರಲ್ಲ. ಕೊಟ್ರೆ ಎರಡು ಕೊಡವ, ಇಲ್ಲಾಂದ್ರೆ ಬೇಡ. ಅಷ್ಟೇ ಕೂದ್ಲ ಕೊಡು. ತೊಂಬ ಶಾಂತಕ್ಕ ಬೇಡ ಬಿಡು, ಮತ್ತೆ ಇನ್ನೊಂದಿನ ಕೂಡಿಡು, ಮತ್ತೆ ಯಾರು ಬರ್ತಾರ. ತೊಂಬ ಅಲ್ರಿ ಯಾಕಾರ ಮತ್ತೇನ್ ತಗೊಂತೀರಿ ಈಗ? ಅದನ್ನ ಕೂದ್ಲನ ಬರಲ್ರಿ. ಮ್ಯಾಗ ಒಂದ್ 200 ರೂಪಾಯಿ ಕೊಡ್ರಿ. 200 ಅಲ್ಲ, 100 ರೂಪಾಯಿನೂ ಕೊಡುದಿಲ್ಲ. 100 ರೂಪಾಯಿ ಅಲ್ಲ, 50 ರೂಪಾಯಿನೂ ಕೊಡುದಿಲ್ವಾ? ನೋಡ್ವಾ ಕೂದ್ಲ ಕಂಡಾಬಿಟ್ಟಿ ಕೂದ್ಲ, ಏನ್ ಸ್ವಲ್ಪ ಇಲ್ಲಿ ಕೂದ್ಲ. ನೀ ಹೇಳ್ಬೋದು ಇಲ್ಲ ಅಂತೇಳಿ, ನಮ್ಗೆಲ್ಲ ಗೊತ್ತಾಕತ್, ನಾವೇನ್ ಹುಚ್ಚರಲ್ಲ. ಕೂದ್ಲ ಕಂಡಾಬಿಟ್ಟಿ ಅದಾವ. ಏನಿಲ್ಲ ಅಂದ್ರೂ 1/4 ಕಿಲೋ ಮ್ಯಾಗಂತೂ ಅದಾವ ಕೂದ್ಲ. ಹೌದಾ? ಅಷ್ಟು ಕಂಡಾಬಿಟ್ಟಿ ಈಗ ಒಂದು 6 ತಿಂಗಳಿಂದನೂ ಕೂಡ್ಸಿಟ್ಟೇನು ಕೂದ್ಲ ಗೊತ್ತನ. ಅಷ್ಟು ಕೂದ್ಲದಾವು, ನೀ ಕೂದ್ಲಿಲ್ಲ ಅಂತೀನಿ. ನೀ ಏನ್ ಹೇಳೋದು ಇದಕ್ಕೆ? ಅಷ್ಟು ಕೂದ್ಲಕ್ಕೆ ಇದು ಮಾಡಿದ್ಯವ ನೀನು. ತಿಗಿ ಕೊಟ್ರೆ ಅದೊಂದು ಬಕೆಟ್ ಕೊಡು, ಈ ಬೊಗಾಣಿನೂ ಕೊಡು ನಮಗ. ಅಕ್ಕಾರ ನಿಮ್ಮ ಓದಾವನ್ರಿ ಕೂದ್ಲ? ಯಾರು? ನಮ್ಮ ರೇಣತ್ತಿನ್ವಾ? ಹಾ ಸುಮ್ಮನಿರೋ ಹೊಡಿಬಿಟ್ಟಿ. ಇಲ್ಲವ ನಮ್ ಕೂದ್ಲಿಲ್ಲ. ಇದು ಏನದು, ನೀನು ಇವನ್ನಷ್ಟು ತಗೊಂಡು ಹೋಗು. ನಾನು ಕೂದ್ಲಿದ್ದು ನೋಡು. ನಿನ್ನೆರ ಒಬ್ಬಕ್ಕೆ ಕೂದ್ಲ ಪಿನ್ನ ಬಾರಕ್ಕೆ ಬಂದಿದ್ಲ. ಅಕ್ಕಿ ಕೊಟ್ಟುಬಿಟ್ನಲ್ಲ ನಾಸ್ತಿ. ಬರೀ 2 ಕಿಲಿಪು, ಒಂದು ಪಿನ್ನದ ಪಾಕಿಟ್, ಒಂದೆರಡು ಬಹು ಕೊಟ್ಲು, ಇಷ್ಟೇ. ಎಂತ ಲಾಸ್ ಆಗ್ಬಿಡ್ತೀರಿ. ಕೂದ್ಲ ಇನ್ನೇನು ತೆಗೆದಿಟ್ಕೋರಿ ಗಿರ್ಚಕ್ಕಾರ ನೀವು. ತಂಗಿ ಕೊಡ್ತೀಯ ಇಲ್ಲವಾ? ತಗೋರ್ಯಾಕರ್ ಹೋರತ್ತ, ಮತ್ತೇನ್ ಮಾಡೋದು? ಬಾಯಿಲದ್ದು ಕೊಡ್ಲೇನ್ರಿ? ಬಾಯಿಲದ್ ಬಕೆಟ್ ಬೇಡವಾ? ಬಾಯಿಲದ್ ಬಕೆಟ್ ತಗೊಂಡೇ ಮಾಡೋಣ. ಅದು ಏನಾರ ಹುಳ ಉಪ್ಪಡಿ ಬೀಳ್ತಾವ ಅದ್ರಾಗ. ಬೇಡ ನಮಗೆ ಬಾಯಿ ಇದ್ದಿದ್ದು ಬಕೆಟ ಬೇಕು. ಏನಾರ ಹಾಕಿ ಪಾಕಿ ತೆಗಿಡಕ್ಕೆ ಒಳ್ಳೆ ಅನುಕೂಲ ಆಕತಿ. ಇದ್ದ ಕೊಡೋದು ಹೇಳು. ಆಯ್ತು ಬಿಡ್ರಿ. ನೋಡ್ರಿ ಯಾಕಾರ ಇನ್ನಷ್ಟು ಕೂದ್ಲ ಅದಾವನ, ಇಷ್ಟ ಅದಾವ ಕೂದ್ಲ. ಇಲ್ಲ ಬಿಡ ಇವ ಈಸ ಕೂದ್ಲಾನ. ಇವ ಈಸ ಅಂದ್ರು 6 ತಿಂಗಳಿಂದ ಕೂಡ್ಸಿಟ್ಟೆ ನೀವು ಕೂದ್ಲಾನ. ಅದು ಯಾರ ಬೇರೆದಾರ ಬಂದ್ರೆ ಮತ್ತೆ ಇವು ಇರ್ತಿದ್ದಿಲ್ಲ. ಮತ್ತೆ ಆಯ್ತು ಇನ್ನೊಂದ್ಸಲ ಕವರ್ನ ಹಾಕಿ ತೆಗಿಡ್ತೇನೆ. ಮತ್ತೆ ಕೂಡಿಸಿ ಹೆಂಗಿದ್ರು ನೀರಿಗೆ ಕೂದ್ಲ ಗುದ್ರ ಆತವ. ಬಳ 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 ಬಳ. ಇದು ಮಾಡಿದ್ರ ಮತ್ತೆ ಏನು ಮಾಡೋದು? ಕೂಡ್ಸಿಡ್ತೇನಂತ, ಇನ್ನೇ ಬಂದಾಗ ಕೊಡ್ತೇನಂತ. ಸರಿ ಆಯ್ತು. ಹಬ್ಬ 2 ಒಂದು ಬಕೆಟ್ ಬೋಗಾಣಿ 2 ಬಂದು ನೋಡ ಪರಕ. ಹೂನೆ ನಾನು ಎಷ್ಟು ದಿನದಿಂದ ಹುಡುಕ್ಯಾಡತ್ತಿದ್ದೆ ಬೆಲ್ಲಗಿಲ್ಲ ಹಾಕಿಡಾಕ ಮಾಡಾಕ. ಆಮೇಲೆ ಈ ಕಾರ್ಯಕಟ್ನದಾಗ ನಾಳೆ ಲಗ್ನ ಮನ್ಯಾಗ ಸಾರು ಪಾರು ನೀಡಾಕ ಅದು ಬೇಕಂತೇಳಿ ಚಲೋ ಆತು ಇದೊಂದು ಬಕೆಟ್ ಬಂದಿದ್ದೆ. ಇದು ಶಾಂತಕ, ಇದನ್ನ ಬಕೆಟ್ ತಗೊಂತೇನೆ. ಅಲ್ಲ ನನ್ನ ಹೆಂಡತಿ ಕೂದ್ಲ ಕೊಟ್ಟಿದ್ದು. ಗೌಡ್ರೆ ನಾನೇನದನ್ನೇನ ನನ್ನ ತವ್ರ ಮನೆಗೆ ಕೇಳಿದ್ನೆ. ಅಲ್ಲ ಈಗ ನಿಮ್ಮ ಮಗಳ ನನ್ನ ಮನೆ ಸಸಿಯಾಗಿ ಬರಾಕತ್ತಾಳ. ಈ ಬಕೆಟ್ ಯಾರಿಗೆ ಹೋಗತಿ? ನಿಮ್ಮ ಮಗಳಿಗೆ ಇರ್ತತಲ್ಲ. ಈಗ ನಾಳೆ ಫಂಕ್ಷನ್ ಅಲ್ಲ, ಹಂಗಾಗಿ ಒಂಚೂರು ಮನ್ಯಾಗ ಸಾರ್ಗೀರ್ ಹಾಕಾಕ ಬಂದು ಬೀಗ್ರಿಗೆ ಹಿಡ್ಕೊಂಡು ಅಡ್ಡಾಡಕದು ಬೇಕಲ್ಲ, ಹಂಗಾಗಿ ಅಷ್ಟೇ. ಇಲ್ಲಾಂದ್ರೆ ನಾನು ಇಲ್ಲಿ ಕೇಳ್ತಿದ್ದೆ ಇದನ್ನ. ಇಷ್ಟಕ್ಕೂ ಈಗ ಇದು ಶಾಂತಕ್ಕರ ಇದನ್ನ ಯಾರಿಗೆ ಇಡ್ತಾಳ? ಇದು ಮಗಳಿಗೆ ಅಂತೇಳಿ ಇಡ್ತಾಳಲ್ಲ, ಏನು ಅದನ್ನೇ ಅಲ್ಲಿ ಕೊಟ್ಬಿಡುವ. ಈಗ ಅಲ್ಲಿ ನಾಳೆ ಕಾರ್ಯದಾಗ ಬೇಕು ಅಂದಿದ್ದ ಅತ್ತೆ. ಅಪ್ಪ ಅಯ್ಯೋ ದೇವ್ರೆ. ಮಸ್ತ್ ಐತಲ್ಲ ಕಿರ್ಜಿ? ಭಾರಿ ಐತೆ ಪರಕ. ಸರಿ ನಾ ಬರ್ತೇನೆ ಶಾಂತಕ್ಕ. ಇಡೀ ಪ್ರಪಂಚದಾಗ ತಲಿ ಕೂದ್ಲ ಮಾರಿ ಮಗಳಿಗೆ ಮದುವೆಗೆ ಬಾಂಡೆ ಸಾಮಾನು ಕೊಟ್ಟಂತ ಏಕೈಕ ತಾಯಿ ಅದು ನಮ್ ಗಿಡ್ ಮೂಳಿ. ಕೊಂಡು ಹೋದ ಅಂತೇಳಿ ಅಲ್ಲ ಹಾಳಾದ ನನ್ನ ಕೂದ್ಲ ಇವತ್ತೇ ಕೊಡ್ಬೇಕಿತ್ತ ನಾನು. ಅಲ್ಲ ನಿನ್ಗೂ ಗಂಡು ಮಕ್ಕಳು ಇದ್ರಿಲ್ಲ, ನಿನ್ ಮನೆಗೂ ಕಾರ್ಯಕಟ್ನ ಹಾಕಿತ್ತಪ್ಪ, ಬೇಕಾಕಿತ್ತು. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಕತಿ? ಏನು ಅನ್ನಕ್ಕೂ ಬಾರದು, ಬಿಡಕ್ಕೂ ಬಾರದು, ಏನು ಮಾಡಕ್ಕಾಗಲ್ಲ. ಇದು ಅಪ್ಪ್ಯ ಅದು ಏನ್ ಗೊತ್ತನ ಇವನ ಕಿರಣ, ಬರುವತ್ನಾಗ ಒಂಚೂರ ನನ್ಗೆ ಇದು ತಂದು ಕೊಟ್ಬಿಡಪ್ಪ. ಏನದು ಬಾಯಾಗ ಬರುವಲ್ದಲ್ಲ ಇಪ್ಪತ್ತಾಗ ನೆಗಡಿಗಳಿಗೆ ಯಾಕೆ ಒಂಚೂರು ಮೂಗು ಸೋರ್ದಂಕತಿ. ಅದ್ರ ಜೊತೆಗೆ ಒಂದು ಈ ಹೊಟ್ಟೆ ಒಂಚೂರು ಉಬ್ರ ಒಂಥರ ಗ್ಯಾಸ್ಟಿಕ್ ಆದಂಗೆ ಆಗ್ಬಿಟ್ಟೈತಿ. ಅದ್ರದ್ದು 2 ಗುಳಿಗೆ ತಗೊಂಬಂದು ಈಗ ಹೋಗ್ತಾ ದಾರ್ಯಾಗ ಒಂಚೂರು ಕೊಟ್ಟು ಹೋಗ್ಬಿಡಪ್ಪ. ಆಯ್ತಮ್ಮ ತಂದು ಕೊಡ್ತೀನಿ ತಗೋರಿ. ಆಯ್ತಪ್ಪ ಇಡ್ಲಾ? ಇದೆ ಅವ್ವ ಏನ್ ನೀನ್ ಮಾಡಾತಿರೋದು? ಏನಾತ್ಲ? ಏನಾತು? ಮೊನ್ನೆ ಹೋದಿ ಅದು ಏನದು ಇದು ತೊಗೊಂಡ್ಬಂದಿ. ಏನದು ಬಾಯಾಗ ಬರುವಲ್ ನನ್ಗೆ ಗೊತ್ತಾಗ ಸುಡ್ಗಾಡ್ ಹೇಳಕ್ಕೆ ಯಾವ್ದಾದ ಒಟ್ಟು ಸುಡ್ಗಾಡ್ ಒಂದೊಂದು ಗುಳಿಗೆ ತೊಗೊಂಬಂದಿ. ಇವತ್ತು ನೋಡಿ ಫೋನ್ ಹಚ್ಚಿ ಹೇಳತ್ತಿ. ಅಚ್ಚಿ ಮನೆ ನೋಡಿದ್ರೆ ಡಾಕ್ಟರ್ ಬರ್ದಿದ್ದು ಆ ಕಾಲು ನೋವಿಗಂತೆ ಹಾಕಕ್ಕೆ ಕೊಟ್ಟಿದ್ರಲ್ಲ ಕಾಲಿಗೆ ಅಂತೇಳಿ ಅದೊಂಥರ ಈ ಚೀಲ್ದಂಗೆ ಪಟ್ಟಿ, ಅದನ್ನು ಅವ್ರ ಕಡೆನ ತರಿಸ್ಕೊಂಡು ಏನವ ಅಸಹ್ಯದ ಅಂತೆ ನಾನು. ಅದ್ರಾಗ ಅಸಹ್ಯ ಏನ್ ಬಂತ್ಲ? ಅಲ್ಲ ನಾನ್ ಮಂದ್ಯ ಅಲ್ಲ ಅವ ಯಾರ ಮಂದ್ಯ ಬೀಗ್ರಪ್ಪ ಒಬ್ರಿಗೊಬ್ರು ನಾವು. ಅವ ನೀ ಮಾತಾಡ್ತಿರೋದು ನಿಂಗ್ರ ಸರಿ ಅನ್ಸಕತ್ತೈತಿ?
ಎಷ್ಟೇ ಆದ್ರೂ ಅವನು ರೊಕ್ಕ ಕೊಟ್ಟ ಮಾಲ್ ತಂದು ಹಾಕಿರ್ತಾನವ. ಅದು ಬೀಗ್ರಿ ಎಬ್ರಿಗೆಬ್ರಿ ಅಂತೇಳಿ ಇಸ್ಕೊಳ್ಳೋದು ಏನು ಚಂದ ಕಾಣ್ತವ, ನೀನೇ ಹೇಳಿ ನೋಡೋಣ. ಅವ ನೋಡವ, ನಾ ಹೇಳ್ತೇನೆ, ನೀನು ಹಿಂಗೆ ಮಾಡಕತ್ರ ನಾನು ಒಂಥರ ಮರ್ಯಾದೆ ಹೋದಂಗೆ ಆಕತಿ. ಏನು ನೀನು ಇವತ್ತು ಏನವ ತಂದು ಕೊಡ್ತಾನಲ್ಲ ಅದಕ್ಕಷ್ಟು ರೊಕ್ಕ ಕೊಡ್ಬೇಕಷ್ಟೇ. ರೊಕ್ಕ ಏನಾರು ಕೊಡ್ಲಂಗಿದ್ರೆ ಮತ್ತೆ ಸರಿ ಇರಂಗಿಲ್ಲ. ನಾ ಅವ್ನಿಗೆ ಹೇಳ್ಬಿಡ್ತೇನೆ, ಮತ್ತೆ ಏನು ತಂದು ಕೊಡ್ಬೇಡಪ್ಪ ನೀನು ಅಂತ ಹೇಳ್ಬಿಡ್ತೇನೆ ನೋಡು. ಏನು ಸುಮ್ಮನೆ ಏನಂತ ತಿಳ್ಕೊಬೇಕು ಹಂಗೆ ತೊಗೊಂಡ್ರೆ ನಾವು. ಇಷ್ಟೇ ಆದರೂ ಬೀಗ್ರು ಏನು ನಾವೇನು ನಮ್ಮ ತಂಗಿನ ಅವನಿಗೆ ಕೊಡಾತೀವನ? ಇಲ್ಲೋದಿಲ್ಲ, ನಾವು ತಗೋತಿರೋದು ಆ ಮನೆಯಿಂದ ಹುಡುಗಿನ, ಮುಗೀತು. ಹೆಂಗೆ ಮಾತಾಡ್ತೀವಿ ನೀ ಅತ್ತಾಗ? ನೋಡಿ, ಹಂಗೆಲ್ಲ ತರಾಕೋಬೇಡ ನೋಡಿ ಸುಮ್ಮನೆ. ಕತಿ ನಿಂದೊಂದು ಮಂದಿಗೆ ಮಾಡ್ದಂಗೆ ಮಾಡ್ತೀಯಪ್ಪ ಅತ್ತಾಗ. ಈ ಅಲ್ಲ ಮೆಡಿಕಲ್ ಶಾಪ್ ಹಾಕಿದ್ಯಾರಲ್ಲ, ಹಾಕಿ ಜಗ ಹುಡುಕಿದ್ಯಾರು, ಹಾಕ್ಸ್ಕೊಡಕ್ಕೆ ಡಾಕ್ಟರ್ ತಂದು ಇಟ್ಟಿದ್ಯಾರು, ಎಲ್ಲ ಮಾಡಿದ್ ನೀನು. ನಾ ಏನು ನೋಡಿಲ್ಲನ? ಎಲ್ಲ ಮಾಡಿಯಪ್ಪ ನೆಟ್ಟು ಕುಂತ ವ್ಯಾಪಾರ ಮಾಡಕತ್ತಾನ. ಅಲ್ಲ ಮಾಡ್ಕೊಲ್ಲ, ಏನು ಬೇಡ ಅನ್ನಲ್ಲ. ಒಂದು ಗುಳಿಗೆ ಔಷಧ ತಗೊಂಡ್ರೆ ಏನಾತ? ಅಯ್ಯೋ, ಎಲ್ಲ ಆನಿ ಹೋಗಿರೋದು ಬಾಲಕ್ ಬಡ್ದಾಡಿದ್ರಂತ. ಈಗ ನಾವು ಬೇರೆ ಎಲ್ಲ ರೊಕ್ಕ ಕೊಟ್ಟು ತರಕ್ ಹೋದ್ರೆ ಅವ್ರಿಗೆ ಸಿಟ್ಟು ಬರಂಗಿಲ್ಲನ? ಅಲ್ಲಿ ರೊಕ್ಕ ಕೊಡಕ್ ಹೋದ್ರೆ ಅವ್ನು ಇಸ್ಕೊಳಲ್ಲ. ಮೊನ್ನೆ ರೊಕ್ಕ ಕೊಡಕ್ ಹೋದ್ನೆ, ನಾ ಏನು ಹಂಗ ತೊಗೊಂಬರಕ್ ಹೋಗಿದ್ದಿಲ್ಲ. ಅವನ ಅಂದ ಬೇಡಮ್ಮ ರೊಕ್ಕ ಕೊಡ್ಬೇಡ್ರಿ, ಏನಾಗಲ್ಲ ತಗೊಂಡೋಗ್ರಿ ಅಂತೇಳಿ ಅವನ ಕೊಟ್ಟಿದ್ದು. ನಾ ಬ್ಯಾಡ ಅಂತ ಕೇಳ್ಬೇಕಾರ ನೀನು ಅವನ್ನೇ. ಕೊಡ್ಲೇ ಬೇಡ ಅನ್ಕೊಂತ ಇದು ಮಾಡಿರ್ತಿ, ಅವನು ಅಷ್ಟೊತ್ತಿಗೆ ಬೇಡ ಅಂದಿರ್ತಾನ ಅಷ್ಟೇ. ನನ್ಗೆ ಗೊತ್ತಿಲ್ಲನ? ಎಲ್ಲದಕ್ಕೂ ಹಿಂಗ ಅನ್ಕೊಂಡ್ರೆ ನಾನು ಏನ್ ಮಾಡ್ಲಪ್ಪ? ನಿಂದೊಂದು ಕತಿ ಅತ್ತಾಗ ಏನಾರ ಒಂದು ಹೇಳ್ತಿರ್ತೀವಿ ಒಟ್ಟ. ಈಗ ಏನೀಗ ತರ್ಸ್ಕೋಬಾರ್ದನ? ಆಯ್ತು ಬಿಡು ಹೋಗ್ಲಿ. ಅಯ್ಯೋ ದೇವ್ರೆ, ಅಲ್ಲ ಈ ರೀತಿ ಒಂದು ಗುಳಿಗೆ ಔಷಧಕ್ಕೂ ಲೆಕ್ಕ ಇಡೋದಂದ್ರೆ ಏನ್ಲ? ಏನು ದೊಡ್ಡ ತೆಲ್ಲುನ್ ಗುಳಿಗೆ ಅವೆಲ್ಲ ಏನು ದೊಡ್ಡ ಭಾಳ ಕಿಮ್ಮತ್ತಿನವ ನಾವು? ಕಿಮ್ಮತ್ತೋ ಮತ್ತೊಂದು ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ಅವಸದ್ರ. ಈಗ ನಾನೇ ಇಟ್ಟು ಅಕಸ್ಮಾತ್ ಅವ್ರು ತೊಗೊಂಡು ಹೊಂಟಿದ್ರೆ ಹಂಗೆ ಒಳ್ಳ ನೀ ಸುಮ್ಮನೆ ಇರ್ತಿದ್ದೇನ? ಇರ್ತಿದ್ನಪ್ಪ, ಅದ್ರಾಗ ಏನೈತಿ? ಪಾಪ ಹೋಗ್ಲಿ ಬಿಡು, ನಂದು ಸೊಸಿ ಅವಲ್ಲ, ಅದ್ರಾಗೂ ನನ್ ಗೆಳತಿಯಲ್ಲ ಅಂತೇಳಿ ನಾ ಸುಮ್ಮನೆ ಇರ್ತಿದ್ದೆ. ಇಷ್ಟಕ್ಕೂ ಈಗ ನಾವು ಬೀಗ್ರು, ಮೊದ್ಲಿಂದ ನಾವು ಗೆಳತಿಯಾರ ಗೊತ್ತನ? ನಿಂಗೆ ಹೇಳತ್ತೀನಲ್ಲ, ನಂಗೆ ಬುದ್ಧಿಲ್ಲ. ನಾನು ಅಂಗಡಿ ಇಟ್ಟಿಲ್ಲ ಅಂತ ನಿಂಗೂ ಗೊತ್ತು, ಅದಕ್ಕೆ ಕೊಟ್ಟಿದ್ನಪ್ಪ ಅಂತಿ. ಅದೇ ಒಂದು ವೇಳೆ ನಿಜವಾಗ್ಲೂ ಇಟ್ಟು ಅವಾಗ ಏನಾರು ಅವ್ರು ಕೇಳಿದ್ರೆ ಅವಾಗ ನೀನೇ ಅಂತಿದ್ದೆ, ಎಲ್ಲ ರೊಕ್ಕ ಕೊಟ್ಟು ಹೋಗ್ಬೇಕು ಬೇಡ ಅವ್ರು ಅಂತೇಳಿ. ಏನ ಇವೆಲ್ಲ ನನಗೆ ಗೊತ್ತಾಗಲ್ಲನವ, ನೀ ಹೆಂಗದಿ ಎಷ್ಟು ನೀರ ಮುಳುಗ್ತಿ ಅಂತೇಳಿ. ನಾ ಹೇಳ್ತೇನೆ ನೋಡಿ, ನೀನು ಮತ್ತೆ ನೀನು ಏನಾರ ನೀನು ಈಗ ತಂದು ಕೊಟ್ಟಿದ್ದಕ್ಕೆ ರೊಕ್ಕ ಕೊಡಲಿಲ್ಲ ಅಂದ್ರೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ಈಗ ಹೇಳಕತ್ತೇನೆ ಅಷ್ಟೇ. ಕೊಡ್ತೇನೆ ತಗೋರಪ್ಪ, ಕೊಡ್ತೇನೆ. ಸೀಮೆಗೆಲ್ಲದ್ದು ಸ್ವಾಭಿಮಾನ ನಿನಗೆ ಇರೋದು, ನಮ್ಗೆ ಯಾರಿಗೆ ರೈತನ? ನಾವೆಲ್ಲ ಮೂರು ಬಿಟ್ಟು ನಿಂತೇವೆ. ಅಯ್ಯೋ ದೇವ್ರೆ, ಏನು ಬೆಳ್ಳಿ ಬಂಗಾರ ಆಗಿದ್ರೆ ಏನಿತ್ತ? ಬೆಳ್ಳಿ ಬಂಗಾರ ಆಗಿದ್ರೆ ಅವರೇ ಕೊಡ್ತಿದ್ದಿಲ್ಲ, ಅವಾಗ ಚಿಂತೆ ಇದ್ದಿದ್ದಿಲ್ಲ. ಇದು ಗುಳಿಗೆ ಔಷಧಲ್ಲ. ಯಾವ್ದಾರು ಒಂದು ತರಿಸ್ಕೊಳ್ಳೋದಪ್ಪ. ನಾವೇನು ಅದನ್ನ ಅನ್ನ ಉಂಡಂಗೆ ಉಂಟೇವಲ್ಲ ಗುಳಿಗಿನ? ನನ್ನ ಪುಣ್ಯ, ಅವರು ಔಷಧ ಗುಳಿಗೆ ಅಂಗಡಿ ಇಟ್ಟಾರ. ರೇಷನ್ ಅಂಗಡಿ ಇಟ್ಬಿಟ್ಟಿದ್ರೆ ಕಿರಾಣಿ ಸಾಮಾನ ಮುಗ್ದೋದ್ ಕತಿ. ಅಕ್ಕಿ ಬ್ಯಾಳಿ ಎಲ್ಲ ಬೆಲ್ಲ ಹಿಟ್ಟು ಗಿಟ್ಟು ಎಲ್ಲ ಅಲ್ಲಿದನ ಆಗಿಬಿಡ್ತಿತ್ತೋ ಏನೋ, ಯಾರಿಗೆ ಗೊತ್ತು.